Dear students, welcome to digital learning platform of Department of College Education. From this session onwards, we shall discuss the subject of income tax, law and practice part 2 as prescribed by Karnataka University Dharwad for BCom 6th semester students. ವಿದ್ಯಾರ್ಥಿಗಳೇ, ಈ ಮೊದಲೇ ನಿಮ್ಗೆ ಗೊತ್ತಿರುವ ಹಾಗೆ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟಲ್ಲಿ there are 5 heads of income: income from salary, income from house property, income from profits and gains of business or profession, income from capital gains, and income from other sources. The first 3 heads we have already learnt and discussed in the 5th semester. So from this session onwards, we shall discuss the next head of income, which is capital gains. So dear students, as you all know, ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ಕಮ್ ಟ್ಯಾಕ್ಸ್ ಲಾದಲ್ಲಿ ನಾವು ಯಾವುದೇ ಅಸೆಸ್ಸಿಯ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿಯನ್ನು ಕಂಪ್ಯೂಟ್ ಮಾಡಬೇಕಂತಂದರೆ ನಮಗೆ ಅಸೆಸ್ಸಿಯ ಟೋಟಲ್ ಇನ್ಕಮ್ ಎಷ್ಟು, ಟ್ಯಾಕ್ಸಬಲ್ ಇನ್ಕಮ್ ಎಷ್ಟು ಅಂತ ಬೇಕು, ಹೌದಾ? ಸೊ ಈ ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮನ್ನು ನಾವು 5 ಪಾರ್ಟಾಗಿ ಡಿವೈಡ್ ಮಾಡಿ 5 ಹೆಡ್ಸಲ್ಲಿ ಕಂಪ್ಯೂಟ್ ಮಾಡ್ತೇವೆ, ಹೌದಾ? ಸೊ ಯಾವ ಇನ್ಕಮನ್ನು ಯಾವ ಹೆಡ್ಡಲ್ಲಿ ಕಂಪ್ಯೂಟ್ ಮಾಡಬೇಕು ಅನ್ನೋದಕ್ಕೆ ಪ್ರತಿಯೊಂದು ಹೆಡ್ಡಿಗೂ ಒಂದೊಂದು ಚಾರ್ಜಿಂಗ್ ಸೆಕ್ಷನ್ ಇದೆ. ಓಕೆ, ಚಾರ್ಜಿಂಗ್ ಸೆಕ್ಷನ್ ಫಾರ್ ಸ್ಯಾಲರಿ ಹೆಡ್ ಈಸ್ ಸೆಕ್ಷನ್ 15. ಫಾರ್ ಹೌಸ್ ಪ್ರಾಪರ್ಟಿ ಇಟ್ ಈಸ್ ಸೆಕ್ಷನ್ 22. ಫಾರ್ business and profession the section is 28. Likewise, for 4th head, capital gains, the charging section is section 45. So section 45 says any profit or gains arising from transfer of a capital asset effected in the previous year will be chargeable to tax under the head capital gains and shall be deemed to be the income of the previous year in which the transfer took place. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಶಬ್ದಗಳು ಯಾವ್ಯಾವ ಅಂತಂದರೆ, ಎನಿ ಪ್ರಾಫಿಟ್ಸ್ ಆರ್ ಗೇನ್ಸ್ ಅರೈಸಿಂಗ್ ಫ್ರಾಮ್ ಟ್ರಾನ್ಸ್ಫರ್ ಆಫ್ ಎ ಕ್ಯಾಪಿಟಲ್ ಅಸೆಟ್. ಸೊ ನೋಡಿ, ಇಲ್ಲಿ ಕ್ಯಾಪಿಟಲ್ ಅಸೆಟ್ ಅನ್ನೋ ಶಬ್ದ ತುಂಬಾ ಇಂಪಾರ್ಟೆಂಟು. ಸೆಕ್ಷನ್ 45 ಹೇಳುತ್ತಾ, ಕ್ಯಾಪಿಟಲ್ ಅಸೆಟನ್ನು ಟ್ರಾನ್ಸ್ಫರ್ ಮಾಡೋದ್ರಿಂದ ಏನಾದರೂ ಲಾಭ ಆಯಿತು ಅಂತಂದರೆ ಆ ಲಾಭವನ್ನು ನಾವು ಕ್ಯಾಪಿಟಲ್ ಗೇನ್ಸ್ ಹೆಡ್ಡಲ್ಲಿ ಕಂಪ್ಯೂಟ್ ಮಾಡಬೇಕು. ಟ್ರಾನ್ಸ್ಫರ್ ಅಂತಂದರೆ ಸೇಲ್ ಮಾಡೋದು. ಕ್ಯಾಪಿಟಲ್ ಅಸೆಟ್ ಅಂತಂದರೆ ಯಾವುದೋ ಒಂದು ಆಸ್ತಿಯನ್ನು ನೀವು ಮಾರಾಟ ಮಾಡೋದ್ರಿಂದ ನಿಮಗೇನಾದರೂ ಪ್ರಾಫಿಟ್ ಆದರೆ ಅಥವಾ ಗೇನ್ಸ್ ಆದರೆ ಅದನ್ನು ನಾವು ಕ್ಯಾಪಿಟಲ್ ಗೇನ್ ಹೆಡ್ಡಲ್ಲಿ ಏನು ಮಾಡಬೇಕಾಗತ್ತೆ, ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಆ ಗೇನ್ ಮೇಲೆ ಅಸೆಸ್ಸಿಗಳು ಇನ್ಕಮ್ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ತುಂಬಬೇಕಾಗತ್ತೆ. ಓಕೆ, ದಿಸ್ ಇಸ್ ದಿ ಚಾರ್ಜಿಂಗ್ ಸೆಕ್ಷನ್. ಓಕೆ, ಸೊ ಈಗ ಮುಂದೆ ನಾವು ಇಲ್ಲಿ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸನ್ನು ಹೆಂಗೆ ಕಂಪ್ಯೂಟ್ ಮಾಡ್ತೇವೆ ನಾವು? ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸನ್ನು ನಾವು ಸೇಲ್ ಪ್ರೈಸ್ ಮೈನಸ್ ಪರ್ಚೇಸ್ ಪ್ರೈಸ್ ಮಾಡ್ತೇವೆ, ಹೌದಾ? ಅದನ್ನು ನಾವು ನಂತರ ಡಿಸ್ಕಸ್ ಮಾಡೋಣ. ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಕ್ಯಾಪಿಟಲ್ ಅಸೆಟ್ ಅಂದರೆ ಏನು ಅಂತ ಗೊತ್ತು ಮಾಡ್ಕೋಬೇಕು. ಸೊ ಟ್ರಾನ್ಸ್ಫರ್ ಆಫ್ ಎ ಕ್ಯಾಪಿಟಲ್ ಅಸೆಟ್ ಟ್ರಾನ್ಸ್ಫರ್ ಆದರೆ ಮಾತ್ರ ನಾವು ಗೇನ್ಸ್ ಕಂಪ್ಯೂಟ್ ಮಾಡಬೇಕಾಗುತ್ತಿಲ್ಲ. ಸೊ ವಿ ಮಸ್ಟ್ ನೋ ಎಕ್ಸಾಕ್ಟ್ ಮೀನಿಂಗ್ ಆಫ್ ಕ್ಯಾಪಿಟಲ್ ಅಸೆಟ್ or the definition of capital asset as spelled out in the income tax law of 1961. Okay, so let us see the definition of capital asset. Section 214 subsection 14 says capital asset means a property of any kind held by an assessee whether or not connected with his business or profession. ನೋಡಿ, ಇಲ್ಲಿ ಇದು ಇನ್ಕ್ಲೂಸಿವ್ ಡೆಫಿನೇಷನ್ ಇದೆ. ಇವರು ಭಾಳ ಸಿಂಪಲಾಗಿ ಡಿಫೈನ್ ಮಾಡಿದ್ದಾರೆ. ಇಲ್ಲಿ ಪ್ರಾಪರ್ಟಿ ಆಫ್ ಎನಿ ಕೈಂಡ್, ಯಾವುದೇ ಥರನಾದ ಒಂದು ಆಸ್ತಿ, ಹೆಲ್ಡ್ ಬೈ ಅನ್ ಅಸೆಸ್ಸಿ, ಅದು ಅಸೆಸ್ಸಿ ಒಡೆತನದಲ್ಲಿ ಇರುತ್ತದೆ, ಹೌದಾ? ವೆದರ್ ಆರ್ ನಾಟ್ ಕನೆಕ್ಟೆಡ್ ವಿತ್ ಹಿಸ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಹಿಂಗಂದರೆ ಆ ಆಸ್ತಿ ಆ ಅಸೆಸ್ಸಿಯ ಬಿಸ್ನೆಸ್ ಅಥವಾ ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಸಂಬಂಧ ಪಡದೇ ಇರ್ಬೋದು. ಓಕೆ, ಅಂದರೆ ಅವನು ಬಿಸ್ನೆಸ್ ಪರ್ಪಸ್ ಯೂಸ್ ಮಾಡ್ತಿರ್ಲಿಕ್ಕಿಲ್ಲ, ಪ್ರೊಫೆಷ್ನಲ್ ಪರ್ಪಸ್ ಆ ಸೆಟನ್ನು ಬಳಸ್ತಿರ್ಲಿಕ್ಕಿಲ್ಲ,
ಬಟ್ ಅವನು ಪರ್ಸ್ನಲ್ ಯೂಸ್ಗಾಗಿ ಬಳಸ್ತಿರ್ಬೋದು ಆ ಆಸ್ತಿಯನ್ನು. ಓಕೆ, ಸೊ ಯಾವುದೇ ಆಸ್ತಿ ಇರಲಿ, ಆ ಆಸ್ತಿಯನ್ನು ಏನಂತಾರೆ ಇಲ್ಲೂ ಕ್ಯಾಪಿಟಲ್ ಅಸೆಟ್ ಅಂತ ಡಿಫೈನ್ ಮಾಡಿದ್ದಾರೆ. ದಿಸ್ ಇಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, any securities held by a foreign institutional investor which has invested in such securities in accordance with the SEBI regulations. ಸೊ ಇಲ್ಲಿ any securities held by a foreign institutional investor ಅಂದರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂತೀವಿ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂತಂದರೆ ವಿದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಬ್ಯಾಂಕ್ಗಳು, ವಿಮಾ ಕಂಪನಿಗಳು, ಮ್ಯೂಚುವಲ್ ಫಂಡ್ಸ್, ಪಾರಸ್ಪರಿಕ ನಿಧಿಗಳು, ಇವುಗಳೆಲ್ಲ ಬರ್ತಾವೆ. ಹೌದಾ, ಹಣಕಾಸಿನ ಸೇವೆಗಳನ್ನು ಒದಗಿಸುತ್ತಿರುವಂತಹ ಸಂಸ್ಥೆಗಳು, ಅವುಗಳನ್ನು ನಾವು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಂತ ಕರಿತೀವಿ. ಅವರೇನಾದರೂ ನಮ್ಮ ದೇಶದ, ಭಾರತ ದೇಶದ ಕಂಪನಿಯ ಷೇರುಗಳಲ್ಲಿ, ಡಿಬೆಂಚರ್ಸ್ಗಳಲ್ಲಿ ಅಥವಾ ಸರ್ಕಾರದ ಸಾಲಪತ್ರಗಳಲ್ಲಿ, ಗೌರ್ಮೆಂಟ್ ಬಾಂಡ್ಸ್, ಇವುಗಳಲ್ಲೆಲ್ಲ ಅವರು ಹಣವನ್ನು ಹೂಡಿಕೆ ಮಾಡ್ತಾರೆ ಅಂತಂದರೆ ಆ ಸೆಕ್ಯೂರಿಟೀಸನ್ನು ನಾವು ಏನಂತೀವಿ, ಅವಾಗ ನಾವು ಆ ಹಣಕಾಸಿನ ಪತ್ರಗಳನ್ನು ನಾವು ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಸೊ ಸೆಕ್ಯೂರಿಟೀಸ್ ಹೆಲ್ಡ್ ಬೈ ದಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ಓಕೆ, ಇದು ಒಂದು ಡೆಫಿನೇಷನು, ಇದು ಒಂದು ಪಾಯಿಂಟು. ಇದು ತುಂಬ ಸಿಂಪಲ್ ಆಗಿದೆ. ಇಲ್ಲಿ ಫಸ್ಟ್ ಪಾಯಿಂಟ್ ನೋಡಿ, ಪ್ರಾಪರ್ಟಿ ಆಫ್ ಎನಿ ಕೈಂಡ್ ಅಂತ ಹೇಳಿದಾರಲ್ಲ, ಇದಕ್ಕೆ ಪ್ರಾಪರ್ಟಿ ಆಫ್ ಎನಿ ಕೈಂಡ್ ಅನ್ನೋದಕ್ಕೆ ಇಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸನ್ನು ಇನ್ಕಮ್ ಟ್ಯಾಕ್ಸ್ ಲಾದಲ್ಲಿ ಹೇಳಿದ್ದಾರೆ. ಅದರರ್ಥ ಏನು ಅಂತಂದರೆ ಅಲ್ಲಿ ಒಂದು 5 ಎಕ್ಸ್ಕ್ಲೂಷನ್ಸ್ ಇದ್ದಾವೆ. ಆ 5 ಅಂಶಗಳನ್ನು ಹೊರತುಪಡಿಸಿ, ಆ 5 ರೀತಿಯ ಆಸ್ತಿಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಸ್ತಿ ಆಗಿರಲಿ, ಆ ಆಸ್ತಿ ಏನಾಗುತ್ತೆ, ಆ ಆಸ್ತಿ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಸೊ ಹಾಗಾದರೆ ಯಾವ 5 ಅಂಶಗಳು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ ಅನ್ನೋದನ್ನು ನೋಡಿದರೆ ನಾವು ಎಕ್ಸ್ಕ್ಲೂಷನ್ಸ್ ಫ್ರಮ್ ದಿ ಡೆಫಿನೇಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಅಂದರೆ ಇಲ್ಲಿ ಒಂದು 5 ಎಕ್ಸ್ಕ್ಲೂಷನ್ಸ್ ಪಾಯಿಂಟ್ಸನ್ನು ಹೇಳಿದ್ದಾರೆ ಅವರು ಇನ್ಕಮ್ ಟ್ಯಾಕ್ಸ್ ಲಾದಲ್ಲಿ. 5 ಅಂಶಗಳನ್ನು ಹೇಳಿದ್ದಾರೆ, 5 ಎಕ್ಸೆಪ್ಷನಲ್ ಐಟಮ್ಸನ್ನು ಹೇಳಿದ್ದಾರೆ. ಸೊ ಈ 5 ಎಕ್ಸೆಪ್ಷನಲ್ ಐಟಮ್ಸನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಸ್ತಿ ಇರಲಿ, ಆ ಆಸ್ತಿಯನ್ನು ನಾವೇನು ಕರಿತೀವಿ, ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಸೊ ನೋಡಿ, ಹಾಗಾದರೆ ಮೊದಲನೇ ಪಾಯಿಂಟ್ ಏನು, ಸ್ಟಾಕ್ ಇನ್ ಟ್ರೇಡ್. ಎನಿ ಸ್ಟಾಕ್ ಇನ್ ಟ್ರೇಡ್, ಕನ್ಸ್ಯೂಮಬಲ್ ಸ್ಟೋರ್ಸ್ ಆರ್ ರಾ ಮಟೀರಿಯಲ್ಸ್ ಹೆಲ್ಡ್ ಫಾರ್ ದಿ ಪರ್ಪಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಓಕೆ, ಬಿಸ್ನೆಸ್ ಅಥವಾ ಪ್ರೊಫೆಷನಲ್ಲಿ ಬಳಸುವಂತಹ ಸ್ಟಾಕು, ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕು ಅಂದರೆ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಇರ್ಬೋದು, ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಇರ್ಬೋದು, ಅಥವಾ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಇರ್ಬೋದು. ಹೌದಾ, ಇದನ್ನು ನಾವೇನಂತೀವಿ, ಸ್ಟಾಕ್ ಇನ್ ಟ್ರೇಡ್ ಅಂತ ಕರಿತೀವಿ. ಸೊ ಸ್ಟಾಕ್ ಇನ್ ಟ್ರೇಡ್ ಈಸ್ ನಾಟ್ ಅ ಕ್ಯಾಪಿಟಲ್ ಅಸೆಟ್. ದೆನ್ ಸೆಕೆಂಡ್ ಪಾಯಿಂಟ್, ಪರ್ಸ್ನಲ್ ಎಫೆಕ್ಟ್ಸ್. ಪರ್ಸ್ನಲ್ ಎಫೆಕ್ಟ್ಸ್ ಅಂತಂದರೆ ಪರ್ಸ್ನಲ್ ಅಸೆಟ್ಸು. ಪರ್ಸ್ನಲ್ ಎಫೆಕ್ಟ್ಸ್, ದ್ಯಾಟ್ ಈಸ್ ಟು ಸೇ ಮೂವೇಬಲ್ ಪ್ರಾಪರ್ಟಿ ಇನ್ಕ್ಲೂಡಿಂಗ್ ವೇರಿಂಗ್ ಅಪೆರಲ್ ಆ್ಯಂಡ್ ಫರ್ನಿಚರ್ ಹೆಲ್ಡ್ ಫಾರ್ ಪರ್ಸ್ನಲ್ ಪರ್ಪಸ್ ಬೈ ದಿ ಎಸ್ಎಸ್ಸಿ ಆರ್ ಎನಿ ಮೆಂಬರ್ ಆಫ್ ಹೀಸ್ ಫ್ಯಾಮಿಲಿ ಡಿಪೆಂಡೆಂಟ್ ಆನ್ ಹಿಮ್. ನೋಡಿ, ಇಲ್ಲಿ ಯಾವುದೇ ಪರ್ಸ್ನಲ್ ಅಸೆಟ್ ಆಗಿರಲಿ, ಆ ಪರ್ಸ್ನಲ್ ಅಸೆಟ್ಟು ಇವರು ಕ್ಯಾಪಿಟಲ್ ಅಸೆಟ್ ಡೆಫಿನೇಷನಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಏನು ಅಂತಂದರೆ ಎಲ್ಲ ಪರ್ಸ್ನಲ್ ಅಸೆಟ್ಸು ಬರೋದಲ್ಲ, ಇಲ್ಲಿ ಓನ್ಲಿ ಮೂವೇಬಲ್ ಪರ್ಸ್ನಲ್ ಅಸೆಟ್ಸ್ ಮಾತ್ರ ಬರ್ತವೆ. ಪರ್ಸ್ನಲ್ ಎಫೆಕ್ಟ್ಸ್, ದ್ಯಾಟ್ ಈಸ್ ಟು ಸೇ ಮೂವೇಬಲ್ ಪ್ರಾಪರ್ಟಿ. ಪರ್ಸ್ನಲ್ ಅಸೆಟ್ ಪರ್ಸ್ನಲ್ ಅಸೆಟ್ ಇರ್ಬೋದು, ಬಟ್ ಆ ಪರ್ಸ್ನಲ್ ಅಸೆಟ್ ಏನಾಗಿರಬೇಕು, ಮೂವೇಬಲ್ ಇರಬೇಕು. ಅಂದರೆ ಅದನ್ನು ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡಲು ಸಾಧ್ಯವಾಗುವಂಥ ಆಸ್ತಿ ಆಗಿರಬೇಕದು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತಾರೆ, ಇನ್ಕ್ಲೂಡಿಂಗ್ ವೇರಿಂಗ್ ಅಪೆರಲ್ ಅಂತ ಹೇಳಿದ್ದಾರೆ. ಅಪೆರಲ್ ಅಂತಂದರೆ ಉಡುಗೆಗಳು, ಹೌದಾ, ಉಡುಪುಗಳು, ಅಸೆಸ್ಸಿ ಧರಿಸುವಂಥ ಉಡುಪುಗಳನ್ನು ಹಿಡ್ಕೊಂಡು, ಉಡುಪುಗಳು, ಫರ್ನಿಚರ್ಸು, ಅಥವಾ ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಕಾಣುವಂತಹ TV, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಹೌದಾ, ಇವುಗಳನ್ನೆಲ್ಲ ನಾವು ಗುರುತಿಸ್ಬೋದು. ಸೊ ಪರ್ಸ್ನಲ್ ಅಸೆಟ್ ಆಗ್ತವೆ, ಮೂವೇಬಲ್ ಪರ್ಸ್ನಲ್ ಅಸೆಟ್ಸ್ ಆಗ್ತವೆ. ಸೊ ಮೂವೇಬಲ್ ಪರ್ಸ್ನಲ್ ಅಸೆಟ್ಸ್ ಏನಾಗೋದಿಲ್ಲ, ಹಾಗಾದರೆ ಅವು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಬಟ್ ಇದಕ್ಕೂ ಒಂದು ಎಕ್ಸೆಪ್ಷನ್ ಇದೆ. ಇಲ್ಲಿ ಇದಕ್ಕೂ ಕೆಲವೊಂದು ಎಕ್ಸೆಪ್ಷನಲ್ ಪಾಯಿಂಟ್ಸನ್ನು ಹೇಳಿದವರು. ಹೌದಾ, ಸೊ ಎಕ್ಸೆಪ್ಟ್ ಎಂದಿದೆ ನೋಡಿ ಮುಂದಿಲ್ಲಿ, ಎಕ್ಸೆಪ್ಟ್ ಜ್ಯುವೆಲ್ರಿ, ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್, ಡ್ರಾವಿಂಗ್ಸ್, ಪೇಂಟಿಂಗ್ಸ್, ಸ್ಕಲ್ಪ್ಚರ್ಸ್ ಆರ್ ಎನಿ ವರ್ಕ್ ಆಫ್ ಆರ್ಟ್. ಹಿಂಗಂದರೆ ಇವರೇನು ಹೇಳ್ತಿದ್ದಾರೆ ಅಂತಂದರೆ, ಜ್ಯುವೆಲ್ರಿ, ಆರ್ಕಿಯಾಲಜಿಕಲ್ ಕಲೆಕ್ಷನು, ಡ್ರಾವಿಂಗು, ಪೇಂಟಿಂಗು, ಸ್ಕಲ್ಪ್ಚರು ಆರ್ ಎನಿ ವರ್ಕ್ ಆಫ್ ಆರ್ಟ್ ಇದೆ ಅಲ್ಲ, ಇವುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಪರ್ಸ್ನಲ್ ಮೂವೇಬಲ್ ಅಸೆಟ್ ಇದ್ದರೂ ಅದು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಇದರರ್ಥ ಏನು ಅಂತಂದರೆ,
ಜ್ಯುವೆಲ್ರಿ, ಆರ್ಕಿಯಾಲಜಿಕಲ್ ಕಲೆಕ್ಷನು, ಡ್ರಾವಿಂಗ್ಸು, ಪೇಂಟಿಂಗ್ಸು, ಸ್ಕಲ್ಪ್ಚರ್ಸು ಆ್ಯಂಡ್ ಎನಿ ವರ್ಕ್ ಆಫ್ ಆರ್ಟ್ ಅಂತೇನಿದೆ ಅಲ್ಲ, ಇವುಗಳೆಲ್ಲ ಕ್ಯಾಪಿಟಲ್ ಅಸೆಟ್ ಆಗ್ತವೆ. ಇವುಗಳು ಕ್ಯಾಪಿಟಲ್ ಅಸೆಟ್ ಹೌದು. ಯಾಕಂತಂದರೆ ಇದು ಏನಿದೆ, ಇದು ಎಕ್ಸ್ಕ್ಲೂಷನ್ ಲಿಸ್ಟಲ್ಲಿ ಎಕ್ಸೆಪ್ಷನಲ್ ಪಾಯಿಂಟ್. ಇದು ಎಕ್ಸ್ಕ್ಲೂಷನ್ಸ್ ಅಂತಂದರೆ ಈ ಎಲ್ಲ 5 ಅಂಶಗಳು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ ಅಂತ ಕರಿತೀವಿ ನಾವು. ಬಟ್ ಇಲ್ಲಿ ಎಕ್ಸ್ಕ್ಲೂಷನ್ ಹೇಳುವಾಗಲೇ ಮತ್ತವರು ಎಕ್ಸೆಪ್ಷನ್ಸನ್ನು ಹೇಳಿದ್ದಾರೆ. ಅಂದರೆ ಇವುಗಳೆಲ್ಲ ಇಲ್ಲಿ ಕ್ಯಾಪಿಟಲ್ ಅಸೆಟ್ ಆಗ್ತವೆ. ಹಾಗಾದರೆ ಆಲ್ ದಿ ಪರ್ಸನಲ್ ಮೂವೇಬಲ್ ಅಸೆಟ್ಸ್ ಎಕ್ಸೆಪ್ಟ್ ಜ್ಯುವೆಲ್ರಿ, ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್, ಡ್ರಾವಿಂಗ್ಸ್, ಪೇಂಟಿಂಗ್ಸ್, ಸ್ಕಲ್ಪ್ಚರ್ಸ್ ಆರ್ ಎನಿ ವರ್ಕ್ ಆಫ್ ಆರ್ಟ್, ಇವುಗಳನ್ನೆಲ್ಲ ಹೊರತುಪಡಿಸಿ ಬೇರೆ ಯಾವುದೇ ಪರ್ಸನಲ್ ಮೂವೇಬಲ್ ಅಸೆಟ್ ಇರಲಿ, ಅದು ಏನಾಗಿರೋದಿಲ್ಲ, ಅದು ಆವಾಗ ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಓಕೆ, ಸೊ ಜ್ಯುವೆಲ್ರಿ, ಆರ್ಕಿಯಾಲಜಿಕಲ್ ಕಲೆಕ್ಷನ್ಸು, ಡ್ರಾವಿಂಗ್ಸು, ಪೇಂಟಿಂಗ್, ಸ್ಕಲ್ಪ್ಚರ್ಸ್ ಇವುಗಳು ಪರ್ಸನಲ್ ಮೂವೇಬಲ್ ಅಸೆಟ್ಸ್ ಹೌದು. ಪರ್ಸನಲ್ ಮೂವೇಬಲ್ ಅಸೆಟ್ಸ್ ಇದ್ದರೂ ಇವುಗಳು ಕ್ಯಾಪಿಟಲ್ ಅಸೆಟ್ ಆಗ್ತವೆ. ಓಕೆ, ಈಗ ನಾನು ಮೂವೇಬಲ್ ಅಂತಂದೆ. ನೆಕ್ಸ್ಟ್ ಪ್ರಶ್ನೆ ತಲೆಯಲ್ಲಿ ಏನು ಬರುತ್ತೆ, ಇಮ್ಮೂವಬಲ್ ಪ್ರಾಪರ್ಟಿ ಏನಾಗುತ್ತೆ ಸರ್? ಹಾಗಾದರೆ ಇಮ್ಮೂವಬಲ್ ಪ್ರಾಪರ್ಟಿ ಅಂತಂದರೆ ನಾವೇನಂತೀವಿ, ಲ್ಯಾಂಡು, ಬಿಲ್ಡಿಂಗು ಅವ್ರು ಬೋತ್ ಅಂತ ಕರಿತೀವಿ. ಹೌದಾ? ಭೂಮಿ ಇರ್ಬೋದು, ಕಟ್ಟಡ ಇರ್ಬೋದು, ಅಥವಾ ಭೂಮಿ ಮತ್ತು ಕಟ್ಟಡ ಕೂಡ್ಕೊಂಡಿರ್ಬೋದು, ಮನೆ ಇರ್ಬೋದು. ಹೌದಾ? ಸೊ ಮನೆ ಇಲ್ಲಿ ಕ್ಯಾಪಿಟಲ್ ಅಸೆಟ್ ಡೆಫಿನಿಷನ್ ಎಕ್ಸ್ಕ್ಲೂಷನ್ ಲಿಸ್ಟಲ್ಲಿ ಬರುವುದಿಲ್ಲ. ಹೌದಾ? ಅದು ಪರ್ಸ್ನಲ್ ಅಸೆಟ್ ಹೌದು. ಪರ್ಸ್ನಲ್ ಅಸೆಟ್ ಹೌದು, ಬಟ್ ಅದು ಮೂವೇಬಲ್ ಪ್ರಾಪರ್ಟಿ ಅಲ್ಲ. ಹೌದಾ? ಪರ್ಸ್ನಲ್ ಮೂವೇಬಲ್ ಪ್ರಾಪರ್ಟಿ ಎಕ್ಸೆಪ್ಟ್ ಜ್ಯುವೆಲ್ರಿ, ಆರ್ಕಿಯಾಲಜಿಕಲ್ ಕಲೆಕ್ಷನ್, ಡ್ರಾಯಿಂಗ್, ಪೇಂಟಿಂಗ್, ಸ್ಕಲ್ಪ್ಚರ್ ಆರ್ ಎನಿ ವರ್ಕ್ ಆಫ್ ಆರ್ಟ್ ಎಲ್ಲ ಕ್ಯಾಪಿಟಲ್ ಅಸೆಟ್ ಡೆಫಿನಿಷನ್ ಲಿಸ್ಟಿಂದ ಹೊರಗಡೆ ಇರ್ತವೆ. ಬಟ್ ಮನೆ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಯಾಕಂತಂದ್ರೆ ಅದು ಮೂವೇಬಲ್ ಪ್ರಾಪರ್ಟಿ ಅಲ್ಲ. ಹೌದಾ? ಅದು ಇಮ್ಮೂವಬಲ್ ಪ್ರಾಪರ್ಟಿ, ಅದು ಕ್ಯಾಪಿಟಲ್ ಅಸೆಟ್ ಹೌದು. ಇದರ ಜೊತೆಗೆ ಮೂವೇಬಲ್ ಪರ್ಸನಲ್ ಅಸೆಟ್ಸ್ ಲೈಕ್ ಜ್ಯುವೆಲ್ರಿ, ಆರ್ಕಿಯಾಲಜಿಕಲ್ ಕಲೆಕ್ಷನ್, ಡ್ರಾವಿಂಗ್ಸ್, ಪೇಂಟಿಂಗ್, ಸ್ಕಲ್ಪ್ಚರ್ ಆರ್ ಎನಿ ವರ್ಕ್ ಆಫ್ ಆರ್ಟ್ ಇವುಗಳು ಏನಾಗ್ತವೆ, ಕ್ಯಾಪಿಟಲ್ ಅಸೆಟ್ ಆಗ್ತವೆ. ಹೌದಾ? ಇವುಗಳನ್ನು ಬಿಟ್ಟು ಬೇರೆ ಯಾವುದೇ ಮೂವೇಬಲ್ ಪ್ರಾಪರ್ಟಿ ಇರಲಿ, ಅವುಗಳೆಲ್ಲ ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಅದೇ ರೀತಿ 3ನೇ ಪಾಯಿಂಟ್ ನೋಡೋದಾದರೆ, ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಂಡಿಯಾ. ಅಗ್ರಿಕಲ್ಚರಲ್ ಲ್ಯಾಂಡ್ ನಾಟ್ ಸಿಚುವೇಟೆಡ್ ವಿತಿನ್ ಎನಿ ಸ್ಪೆಸಿಫೈಡ್ ಲಿಮಿಟ್ಸ್ ಆಫ್ ದಿ ಅರ್ಬನ್ ಬಾಡಿ. ಓಕೆ, ಸೊ ನಗರ ಪ್ರದೇಶದಲ್ಲಿ ಬರುವಂಥ ಕೃಷಿ ಭೂಮಿಯನ್ನು ಹೊರತುಪಡಿಸಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಕೃಷಿ ಭೂಮಿ ಏನಾದರೂ ಇದ್ದರೆ, ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಕೃಷಿ ಭೂಮಿ ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಸೊ ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಂಡಿಯಾ ಈಸ್ ನಾಟ್ ಅ ಕ್ಯಾಪಿಟಲ್ ಅಸೆಟ್. ಅದರ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತಂದರೆ ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್. ಹೌದಾ? ಸೊ ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಏನಾಗುತ್ತೆ, ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ನೆಕ್ಸ್ಟ್ 4th ಪಾಯಿಂಟ್, ಸ್ಪೆಸಿಫೈಡ್ ಗೋಲ್ಡ್ ಬಾಂಡ್ಸ್. 6.5% gold bonds 1977, 7% gold bonds 1980 or national defense gold bonds 1980 issued by the central government. ಹೌದಾ? ಸೊ 1977, 1980 ಅನ್ನೋದು ಇದು ಆ ಸಾಲ ಪತ್ರಗಳನ್ನು ಹಂಚಿಕೆ ಮಾಡಿದಂಥ ವರ್ಷಗಳು. ಆ ವರ್ಷಗಳಲ್ಲಿ ಹಂಚಿಕೆ ಮಾಡಿದಂಥ ಗೋಲ್ಡ್ ಬಾಂಡ್ಸ್ ಇರ್ತವೆ. ಸೊ ನಮ್ಮ ದೇಶದಲ್ಲಿ ಅವುಗಳು ಏನಾಗೋದಿಲ್ಲ, ಅವುಗಳು ಸ್ಪೆಸಿಫೈಡ್ ಗೋಲ್ಡ್ ಬಾಂಡ್ಸ್ ಆಗ್ತವೆ. ಅವುಗಳನ್ನು ನಾವು ಕ್ಯಾಪಿಟಲ್ ಅಸೆಟ್ ಡೆಫಿನಿಷನಿಂದ ಹೊರಗಿಟ್ಟಿದ್ದೀವಿ. ಅವುಗಳು ಯಾವುವು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಹೌದಾ? ಅವುಗಳನ್ನು ಬಿಟ್ಟು ಅದೇ ರೀತಿ 5ನೇ ಪಾಯಿಂಟು, ಸ್ಪೆಷಲ್ ಬೇರರ್ ಬಾಂಡ್ಸ್ ಇದೆ ಇಲ್ಲಿ 1991 ಇಶ್ಯೂಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಸೊ 4th and 5th ನೋಡಿ, ಇಲ್ಲಿ ಒಂದು 4 ರೀತಿಯ ಬಾಂಡ್ಸ್ಗಳಿದ್ದಾವೆ. ಹೌದಾ? ಈ 4 ರೀತಿಯ ಬಾಂಡ್ಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಬಾಂಡ್ ಇರಲಿ, ಆ ಬೇರೆ ಬಾಂಡು ಡಿಬೆಂಚರು ಏನಾಗುತ್ತೋ ಆವಾಗ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಈ ಗೋಲ್ಡ್ ಬಾಂಡ್ಸು, ಸ್ಪೆಷಲ್ ಬೇರರ್ ಬಾಂಡ್ಸು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಓಕೆ, ಸೊ ಹಾಗಾದರೆ ಸಮ್ರಿ ನೋಡೋದಾದರೆ ನಾವಿಲ್ಲಿ ಕ್ಯಾಪಿಟಲ್ ಅಸೆಟ್ ಅಂತಂದರೆ ಪ್ರಾಪರ್ಟಿ ಆಫ್ ಎನಿ ಕೈಂಡ್ ಹೆಲ್ಡ್ ಬೈ ಅನ್ ಅಸೆಸ್ಸಿ ಅಂತೀವಿ. ಅಸೆಸ್ಸಿ ಒಡೆತನದಲ್ಲಿರುವಂಥ ಯಾವುದೇ ಆಸ್ತಿ, ಯಾವುದೇ ಬೆಲೆ ಬಾಳುವಂಥ ಆಸ್ತಿ ಇರಲಿ, ಅದನ್ನು ನಾವೇನಂತೀವಿ, ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಇದು 1 ಪಾಯಿಂಟು. 2ನೇ ಪಾಯಿಂಟು, ಎನಿ ಸೆಕ್ಯೂರಿಟೀಸ್ ಹೆಲ್ಡ್ ಬೈ ದಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ಓಕೆ, 2ನೇ ಪಾಯಿಂಟು ತುಂಬ ಸಿಂಪಲ್ ಇದೆ. 2ನೇ ಪಾಯಿಂಟಲ್ಲಿ ಯಾವುದೇ ರೀತಿಯ ಎಕ್ಸೆಪ್ಷನ್ಸ್ ಇಲ್ಲ. ಬಟ್ ಪಾಯಿಂಟ್ ನಂಬರ್ 1, ಪ್ರಾಪರ್ಟಿ ಆಫ್ ಎನಿ ಕೈಂಡ್ ಹೆಲ್ಡ್ ಬೈ ಅನ್ ಅಸೆಸ್ಸಿ ಅಂತ ಏನು ಅಂದೇವಲ್ಲ, ಇಲ್ಲಿ ಕೆಲವೊಂದು ಎಕ್ಸ್ಕ್ಲೂಷನ್ಸ್ ಲಿಸ್ಟ್ ಇದ್ದಾವೆ. ಕೆಲವು 5 ಪಾಯಿಂಟನ್ನು ನಾವು ಹೊರಗಿಟ್ಟಿದ್ದೀವಿ ಕ್ಯಾಪಿಟಲ್ ಅಸೆಟ್ ಇಂದ. ಸೊ ಆ 5 ಅಂಶಗಳು ಯಾವ ಅಂತಂದರೆ, ಸ್ಟಾಕ್ ಇನ್ ಟ್ರೇಡು, ಪರ್ಸ್ನಲ್ ಮೂವೇಬಲ್ ಅಸೆಟ್ಸು ಎಕ್ಸೆಪ್ಟ್
ಜ್ಯುವೆಲ್ರಿ, ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್, ಡ್ರಾವಿಂಗ್ಸ್, ಪೇಂಟಿಂಗ್ಸ್, ಸ್ಕಲ್ಪ್ಚರ್ಸ್ ಆ್ಯಂಡ್ ಎನಿ ವರ್ಕ್ ಆಫ್ ಆರ್ಟ್. ಓಕೆ, ಸೊ ಈ 5 ಪರ್ಸ್ನಲ್ ಮೂವೇಬಲ್ ಅಸೆಟ್ಸನ್ನು ಬಿಟ್ಟು ಬೇರೆ ಯಾವುದೇ ಪರ್ಸ್ನಲ್ ಮೂವೇಬಲ್ ಅಸೆಟ್ ಇರಲಿ, ಅದು ಏನಾಗೋದಿಲ್ಲ, ಅದು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಓಕೆ, ಅದೇ ರೀತಿ ಪರ್ಸ್ನಲ್ ಮೂವೇಬಲ್ ಅಸೆಟ್ಸು 2ನೇ ಪಾಯಿಂಟು. 3ನೇ ಪಾಯಿಂಟು ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್. 4ನೇ ಪಾಯಿಂಟು ಸ್ಪೆಸಿಫೈಡ್ ಗೋಲ್ಡ್ ಬಾಂಡ್ಸ್, ಸ್ಪೆಷಲ್ ಬೇರರ್ ಬಾಂಡ್ಸ್, ಗೋಲ್ಡ್ ಡೆಪಾಸಿಟ್ ಬಾಂಡ್ಸ್ ಆರ್ ಡೆಪಾಸಿಟ್ ಸರ್ಟಿಫಿಕೇಟ್ಸ್. ಓಕೆ, ಸೊ ಇವುಗಳೆಲ್ಲ ಏನಾಗ್ತವೆ ಹಾಗಾದರೆ, ಇವುಗಳೆಲ್ಲ ಎಕ್ಸ್ಕ್ಲೂಷನ್ಸ್ ಫ್ರಮ್ ಕ್ಯಾಪಿಟಲ್ ಅಸೆಟ್. ಇವುಗಳು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಇವುಗಳನ್ನು ಬಿಟ್ಟು ಬೇರೆ ಯಾವುದೇ ಆಸ್ತಿ ಇರಲಿ, ಅದು ಏನಾಗುತ್ತವಾಗ ಅದು ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಓಕೆ, ಅದೇ ರೀತಿ ಎಕ್ಸ್ಕ್ಲೂಷನ್ಸ್ ಫ್ರಮ್ ಪರ್ಸ್ನಲ್ ಅಸೆಟ್ಸ್ ನೋಡೋದಾದರೆ ಜ್ಯುವೆಲ್ರಿ, ಆರ್ಕಿಯಾಲಜಿಕಲ್ ಕಲೆಕ್ಷನ್, ಡ್ರಾವಿಂಗ್ಸ್, ಪೇಂಟಿಂಗ್ಸ್, ಸ್ಕಲ್ಪ್ಚರ್ಸ್ ಆ್ಯಂಡ್ ಎನಿ ವರ್ಕ್ ಆಫ್ ಆರ್ಟ್. ಇವುಗಳು ಏನಾಗ್ತವೆ, ಇವುಗಳು ಇದು ಎಕ್ಸ್ಕ್ಲೂಷನ್ಸ್ ಫ್ರಮ್ ಪರ್ಸ್ನಲ್ ಅಸೆಟ್ಸ್ ಇದು. ಸೊ ಎಕ್ಸ್ಕ್ಲೂಷನ್ ಫ್ರಮ್ ಪರ್ಸ್ನಲ್ ಅಸೆಟ್ ಲಿಸ್ಟ್ ಇದು. ಸೊ ಹಾಗಾಗಿ ಜ್ಯುವೆಲ್ರಿ, ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್ ಇವುಗಳೆಲ್ಲ ಏನಾಗ್ತವೆ, ಇವುಗಳೆಲ್ಲ ಕ್ಯಾಪಿಟಲ್ ಅಸೆಟ್ ಆಗ್ತವೆ. ಓಕೆ, ಮತ್ತು ಬೇರೆ ಯಾವುದೇ ಆಸ್ತಿ ಇದ್ದರೂ ಆ ಆಸ್ತಿ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಓನ್ಲಿ ಕಂಡೀಷನ್ ಈಸ್ ಅದೇನಾಗಿರ್ಬಾರ್ದು, ಅದು ಪರ್ಸ್ನಲ್ ಮೂವೇಬಲ್ ಅಸೆಟ್ ಆಗಿರಬಾರ್ದು, ಮತ್ತು ಅದು ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ನಾನು ಅಂದೇನೆ ಮನೆ ಅದು ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಅದೇ ರೀತಿ ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್, ನಗರ ಪ್ರದೇಶದಲ್ಲಿ ಇರುವಂತಹ ಕೃಷಿ ಭೂಮಿ, ಅದು ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಹೌದಾ? ಬೇರೆ ಕಂಪ್ನಿಯ ಬಾಂಡ್ಗಳು, ಕಂಪ್ನಿಯ ಷೇರುಗಳು, ಕಂಪ್ನಿಯ ಡಿಬೆಂಚರ್ಗಳು, ಅವುಗಳೆಲ್ಲ ಏನಾಗ್ತವೆ, ಅವುಗಳೆಲ್ಲ ಕ್ಯಾಪಿಟಲ್ ಅಸೆಟ್ ಆಗ್ತವೆ. ಅದೇ ರೀತಿ ಬಿಸ್ನೆಸ್ಸಲ್ಲಿ ಸ್ಟಾಕ್ ಇನ್ ಟ್ರೇಡ್ ಮಾತ್ರ, ಬಿಸ್ನೆಸ್ ಅಥವಾ ಪ್ರೊಫೆಷನಲ್ಲಿ ಸ್ಟಾಕ್ ಇನ್ ಟ್ರೇಡ್ ಮಾತ್ರ ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಸ್ಟಾಕ್ ಇನ್ ಟ್ರೇಡನ್ನು ಹೊರತುಪಡಿಸಿ ಬೇರೆ ಅಸೆಟ್ಸ್ ಏನು ಇರ್ತಾವಲ್ಲ, ಮಷಿನರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಪ್ಲಾಂಟ್ ಆ್ಯಂಡ್ ಮಷಿನರಿ, ಫರ್ನಿಚರ್ಸು, ವೆಹಿಕಲ್ಸು, ಇವುಗಳೆಲ್ಲ ಏನಾಗ್ತವೆ, ಇವುಗಳೆಲ್ಲ ಪರ್ಸ್ನಲ್ ಅಸೆಟ್ಸ್ ಆಗ್ತವೆ. ನೋಡಿಲ್ಲ, ವೆಹಿಕಲ್ಸ್ ಅಂದೆ ನಾನು. ವೆಹಿಕಲ್ಸ್ ಯೂಸ್ಡ್ ಇನ್ ದಿ ಬಿಸ್ನೆಸ್, ಕಾರ್ ಯೂಸ್ಡ್ ಇನ್ ದಿ ಬಿಸ್ನೆಸ್, ಅದು ಕ್ಯಾಪಿಟಲ್ ಅಸೆಟ್ ಆಗುತ್ತೆ, ಹೌದು. ಬಟ್ ಕಾರ್ ಯೂಸ್ಡ್ ಫಾರ್ ಪರ್ಸ್ನಲ್ ಪರ್ಪಸ್ ಇದ್ದರೆ ಆವಾಗ ಅದು ಪರ್ಸ್ನಲ್ ಅಸೆಟ್ ಆಗುತ್ತಾ, ಮೂವೇಬಲ್ ಅಸೆಟ್ ಆಗುತ್ತಾ. ಕಾರು, ವೆಹಿಕಲ್ಸು ಪರ್ಸ್ನಲ್ ಮೂವೇಬಲ್ ಅಸೆಟ್ಸ್ ಆಗ್ತವೆ. ಅವುಗಳನ್ನು ಬಿಸ್ನೆಸ್ಸಲ್ಲಿ ಯೂಸ್ ಮಾಡಿದರೆ ಅವುಗಳು ಕ್ಯಾಪಿಟಲ್ ಅಸೆಟ್ ಆಗ್ತವೆ. ಅವುಗಳನ್ನು ಬಿಸ್ನೆಸ್ಸಲ್ಲಿ ಯೂಸ್ ಮಾಡೋದಿಲ್ಲ ಅಂತಂದರೆ ಅವುಗಳು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಓಕೆ, ಎಸ್. ನೆಕ್ಸ್ಟ್ ಕ್ಯಾಪಿಟಲ್ ಅಸೆಟ್ ಡೆಫಿನಿಷನ್ ಏನಂತ ಗೊತ್ತಾಯ್ತು ನಮಗೀಗ. ನೆಕ್ಸ್ಟು ನಾವು ಕ್ಯಾಪಿಟಲ್ ಅಸೆಟನ್ನು ನಾವಿಲ್ಲೇ ಕ್ಲಾಸಿಫೈ ಮಾಡ್ತೀವಿ. ಹೌದಾ? 2 ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟು, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟು. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದ್ರೆ ಏನು? ಕ್ಯಾಪಿಟಲ್ ಅಸೆಟ್ ಹೆಲ್ಡ್ ಬೈ ಅನ್ ಎಸ್ಎಸ್ಸಿ ಫಾರ್ ನಾಟ್ ಮೋರ್ ದ್ಯಾನ್ 36 months ಇಮಿಡಿಯೇಟ್ಲಿ ಪ್ರಿಸಿಡಿಂಗ್ ದಿ ಡೇಟ್ ಆಫ್ ಇಟ್ಸ್ ಟ್ರಾನ್ಸ್ಫರ್ ಇಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಯಾವುದೇ ಒಂದು ಆಸ್ತಿ ಅಥವಾ ಯಾವುದೇ ಒಂದು ಕ್ಯಾಪಿಟಲ್ ಅಸೆಟು ಅದು 36 ತಿಂಗಳವರೆಗೂ ಏನಾದರೂ 36 ತಿಂಗಳವರೆಗೂ ಏನಾದರೂ ಅದು ಅದರ ಒಡೆತನ ಅಸೆಸ್ಸಿ ಕೈಯಲ್ಲಿದ್ದರೆ ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಅಂದರೆ ನಾವೀಗ ಯಾವುದೇ ಆಸ್ತಿ ಇರಲಿ, ಅಸೆಸ್ಸಿ ಮಾರಾಟ ಮಾಡಿರ್ತಾನೆ ಆಸ್ತಿನ, ಹೌದಾ? ಡ್ಯೂರಿಂಗ್ ದಿ ಪ್ರಿವಿಯಸ್ ಇಯರ್ ಅವ್ರು ಯಾವುದೋ ಒಂದು ಆಸ್ತಿ ಕ್ಯಾಪಿಟಲ್ ಅಸೆಟನ್ನು ಮಾರಾಟ ಮಾಡಿರ್ತಾರೆ. ಮಾರಾಟದ ದಿನಾಂಕ ನೋಡಬೇಕು. ಆ ಮಾರಾಟದ ದಿನಾಂಕದಿಂದ ನಾವು ಅದನ್ನು ಖರೀದಿಸಿದ ದಿನಾಂಕವನ್ನು ನೋಡಬೇಕು, ಪರ್ಚೇಸ್ ಡೇಟನ್ನು ನೋಡಬೇಕು. ಸೊ ಪರ್ಚೇಸ್ ಡೇಟ್ ಟು ಸೆಲ್ಲಿಂಗ್ ಡೇಟ್ ಟೈಮ್ ಗ್ಯಾಪ್ ಎಷ್ಟಾಗುತ್ತೆ ನೋಡಬೇಕು. ಟೈಮ್ ಗ್ಯಾಪ್ ಏನಾದರೂ ಅದು 36 monthsಗಿಂತಲೂ ಹೆಚ್ಚಿಗೆ ಇದ್ದರೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. 36 ತಿಂಗಳಿಗಿಂತ ಕಡಿಮೆ ಅವಧಿಗೆ ಏನಾದರೂ ಆ ಆಸ್ತಿ ಅವ್ರ ಕೈಯಲ್ಲಿದ್ದರೆ ಅವಾಗ ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಸೊ ಕ್ಯಾಪಿಟಲ್ ಅಸೆಟ್ ವಿಚ್ ಈಸ್ ನಾಟ್ ಎ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ದಸ್ a capital asset held by an assessee for more than 36 months immediately preceding the date of transfer is a long term capital asset. ಹೌದಾ? ಸೊ ಕ್ಯಾಪಿಟಲ್ ಅಸೆಟ್ ಸೇಲ್ ಮಾಡಿದಾಗ ನಾವೇನು ನೋಡಬೇಕು, ಆ ಕ್ಯಾಪಿಟಲ್ ಅಸೆಟಿನ ಸೇಲ್ ಡೇಟ್ ನೋಡಬೇಕು ಮತ್ತು ಪರ್ಚೇಸ್ ಡೇಟ್ ನೋಡಬೇಕು. ಮತ್ತು ಅಲ್ಲಿಂದ ಪರ್ಚೇಸ್ ಡೇಟ್ ಟು ಸೆಲ್ಲಿಂಗ್ ಡೇಟ್ ಟೈಮ್ ಗ್ಯಾಪ್ ಏನಾಗುತ್ತೆ, ಪೀರಿಯಡ್ ಏನಾಗುತ್ತೆ ನೋಡಬೇಕು. ಆ ಪೀರಿಯಡ್ ಏನಾದರೂ 36 ತಿಂಗಳವರೆಗೆ ಇದ್ದರೆ, 36 ತಿಂಗಳಿಗಿಂತ ಕಡಿಮೆ ಇದ್ದರೆ ಆವಾಗದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. 36 ತಿಂಗಳಿಗಿಂತ ಹೆಚ್ಚೇನಾದರೂ ಅದು
ಅಸೆಸ್ಸಿ ಕೈಯಲ್ಲಿದ್ದರೆ ಅವಾಗ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಬಟ್ ವಿದ್ಯಾರ್ಥಿಗಳೇ, ಇಲ್ಲಿ ಈ ರೂಲು ಎಲ್ಲ ಕ್ಯಾಪಿಟಲ್ ಅಸೆಟ್ಸ್ಗೂ ಅಪ್ಲಿಕೇಬಲ್ ಆಗೋದಿಲ್ಲ. ಇಲ್ಲೂ ಸಹಿತ 2 ಎಕ್ಸೆಪ್ಷನ್ಸನ್ನು ಹೇಳಿದ್ದಾರೆ ಅವರು. ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಅನ್ಲಿಸ್ಟೆಡ್ ಶೇರ್ಸ್ ಆ್ಯಂಡ್ ಇಮ್ಮೂವಬಲ್ ಪ್ರಾಪರ್ಟಿ. ಹೌದಾ? ಸೊ ಶೇರ್ ಆಫ್ ಎ ಕಂಪನಿ ನಾಟ್ ಬೀಯಿಂಗ್ ಎ ಶೇರ್ ಲಿಸ್ಟೆಡ್ ಇನ್ ಎ ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ, ದಟ್ ಈಸ್ ಅನ್ಲಿಸ್ಟೆಡ್ ಇಕ್ವಿಟಿ ಶೇರ್ ಆರ್ ಅನ್ಲಿಸ್ಟೆಡ್ ಪ್ರಿಫರೆನ್ಸ್ ಶೇರ್. ಹೌದಾ? ಅನ್ಲಿಸ್ಟೆಡ್ ಇಕ್ವಿಟಿ ಶೇರು ಮತ್ತು ಅನ್ಲಿಸ್ಟೆಡ್ ಪ್ರಿಫರೆನ್ಸ್ ಶೇರು ಇವುಗಳು ಕ್ಯಾಪಿಟಲ್ ಅಸೆಟ್ದು ಎಕ್ಸಾಂಪಲ್ಸ್ ಇವು. ಸೊ ಅನ್ಲಿಸ್ಟೆಡ್ ಇಕ್ವಿಟಿ ಶೇರು ಮತ್ತು ಅನ್ಲಿಸ್ಟೆಡ್ ಪ್ರಿಫರೆನ್ಸ್ ಶೇರ್ ಇದ್ದಾಗ, ಮತ್ತು ಇದರ ಜೊತೆಗೆ ಇಮ್ಮೂವಬಲ್ ಪ್ರಾಪರ್ಟಿ ಬೀಯಿಂಗ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್, ಮತ್ತು ಇದರ ಜೊತೆಗೆ ಅನ್ಲಿಸ್ಟೆಡ್ ಪ್ರಿಫರೆನ್ಸ್ ಶೇರು, ಅನ್ಲಿಸ್ಟೆಡ್ ಇಕ್ವಿಟಿ ಶೇರು, ಇದರ ಜೊತೆಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಕ್ಯಾಪಿಟಲ್ ಅಸೆಟ್ ಆಗಿದ್ದರೆ ಆವಾಗ ನಾವು ಪೀರಿಯಡ್ ಆಫ್ ಹೋಲ್ಡಿಂಗು 36 ತಿಂಗಳು ನೋಡಬಾರ್ದು. ಅದರ ಬದಲಾಗಿ ನಾವೇನು ಮಾಡಬೇಕು, 24 ತಿಂಗಳು ನೋಡಬೇಕು. ಯಾಕಂತಂದರೆ ಇವ್ರು ಹೇಳ್ತಿದ್ದಾರೆ ಇಲ್ಲಿ, ಶೇರ್ ಆಫ್ ಎ ಕಂಪನಿ ನಾಟ್ ಬೀಯಿಂಗ್ ಅ ಶೇರ್ ಲಿಸ್ಟೆಡ್ ಇನ್ ಎ ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ, ದಟ್ ಈಸ್ ಅನ್ಲಿಸ್ಟೆಡ್ ಇಕ್ವಿಟಿ ಶೇರ್, ಅನ್ಲಿಸ್ಟೆಡ್ ಪ್ರಿಫರೆನ್ಸ್ ಶೇರ್ and immovable property being land or building or both would be treated as short-term capital asset if it was held for not more than 24 months immediately preceding the date of transfer. Otherwise it is treated as a long-term capital asset. ಸೊ ಸಾಮಾನ್ಯವಾಗಿ ನಾವು ಕ್ಯಾಪಿಟಲ್ ಅಸೆಟ್ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟು ಅಂತ ನಿರ್ಧರಿಸಬೇಕಾದ್ರೆ ನಾವು ಸಾಮಾನ್ಯವಾಗಿ ಪೀರಿಯಡ್ ಆಫ್ ಹೋಲ್ಡಿಂಗ್ 36 ಮಂತ್ಸ್ ನೋಡ್ತೀವಿ. ಬಟ್ ಇನ್ ಕೇಸ್ ಆಫ್ ಅನ್ಲಿಸ್ಟೆಡ್ ಶೇರ್ಸು ಮತ್ತು ಇಮ್ಯೂವಬಲ್ ಪ್ರಾಪರ್ಟಿ ಇದ್ದಾಗ ಏನು ನೋಡಬೇಕು, ಪೀರಿಯಡ್ ಆಫ್ ಹೋಲ್ಡಿಂಗ್ ನಾವು 36 ತಿಂಗಳು ನೋಡಬಾರ್ದು, ನಾವು 24 ತಿಂಗಳು ಆಗಿದೆಯೋ ಇಲ್ಲೋ ಅಂತ ನೋಡಬೇಕು. ಸೊ 24 ತಿಂಗಳಿಗಿಂತ ಹೆಚ್ಚು ಏನಾದರೂ ಆಗಿದ್ದರೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಮತ್ತು ಆ ಪೀರಿಯಡ್ ಆಫ್ ಹೋಲ್ಡಿಂಗ್ 24 ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಆವಾಗ ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ದಿಸ್ ಈಸ್ ಒನ್ ಪಾಯಿಂಟ್. ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ಎಕ್ಸೆಪ್ಷನ್ ಇದೆ, period of holding of listed securities or units of mutual fund. Okay, ನೋಡಿ, security listed other than a unit in a recognized stock exchange in India, that is listed equity share, listed preference share, listed debenture, listed bond or listed government security. Okay, ಅಥವಾ unit of an equity oriented mutual fund, unit trust of India, zero coupon bond would be treated as a short term capital asset if it was held for not more than 12 months immediately preceding the date of transfer. Otherwise it is treated as a long term capital asset. ನಾನು ಹೇಳಿದೆ ನಿಮಗೆ, ಸಾಮಾನ್ಯವಾಗಿ ನಾವು ಪೀರಿಯಡ್ ಆಫ್ ಕ್ಯಾಪಿಟಲ್ ಅಸೆಟನ್ನು ನಾವು ಕ್ಲಾಸಿಫೈ ಮಾಡಬೇಕಂತಂದರೆ ನಾವು 36 ಮಂತ್ಸ್ ಪೀರಿಯಡ್ ಆಫ್ ಹೋಲ್ಡಿಂಗ್ ಆಗಿದೆಯಲ್ಲೋ ನೋಡ್ತೀವಿ. ಬಟ್ ಇನ್ ಕೇಸ್ ಆಫ್ ಅನ್ಲಿಸ್ಟೆಡ್ ಶೇರ್ಸು, ಅನ್ಲಿಸ್ಟೆಡ್ ಇಕ್ವಿಟಿ ಶೇರ್, ಅನ್ಲಿಸ್ಟೆಡ್ ಪ್ರಿಫರೆನ್ಸ್ ಶೇರು ಮತ್ತು ಇಮ್ಮೂವಬಲ್ ಪ್ರಾಪರ್ಟಿ ಅಂತಂದರೆ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್. ಹೌದಾ? ಅದರದ್ದು ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡುವಾಗ ನಾವು 36 ಮಂತ್ಸ್ ಬದಲಾಗಿ ಏನು ನೋಡ್ತೀವಿ, ನಾವು 24 ತಿಂಗಳು ಆಗಿದೆಯಲ್ಲೋ ನೋಡ್ತೀವಿ. ಅದೇ ರೀತಿ ಲಿಸ್ಟೆಡ್ ಸೆಕ್ಯೂರಿಟಿ ಇದ್ದಾಗ, ಲಿಸ್ಟೆಡ್ ಸೆಕ್ಯೂರಿಟೀಸ್ ಅಥವಾ ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ ಇದ್ದಾಗ, ಹೌದಾ, ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ ಅಥವಾ ಲಿಸ್ಟೆಡ್ ಸೆಕ್ಯೂರಿಟಿಗಳಿದ್ದಾಗ ನಾವು 36 ಮಂತ್ಸ್ ನೋಡೋಂಗಿಲ್ಲ. ಇಲ್ಲಾದರೂ ಅಷ್ಟೇ ನಾವು 12 ಮಂತ್ಸ್ ಆಗಿದೆಯಲ್ಲೋ ಅಂತ ನೋಡ್ತೀವಿ, 12 ತಿಂಗಳು. ಹೌದಾ? 12 ಮಂತ್ಸ್ ಆಗಿದೆಯಲ್ಲೋ, 12 ಮಂತ್ಸ್ವರೆಗೂ ಏನಾದರೂ ಪೀರಿಯಡ್ ಆಫ್ ಹೋಲ್ಡಿಂಗ್ ಇದ್ದರೆ, 12 ಮಂತ್ಸ್ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಅವಾಗ ನಾವು ಆ ಲಿಸ್ಟೆಡ್ ಸೆಕ್ಯೂರಿಟಿಗಳನ್ನು ಏನಂತ ಕರಿತೀವಿ, ಅಂಥ ಲಿಸ್ಟೆಡ್ ಸೆಕ್ಯೂರಿಟಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಮತ್ತು ಅವುಗಳ ಪೀರಿಯಡ್ ಆಫ್ ಹೋಲ್ಡಿಂಗ್ ಏನಾದರೂ 12 ತಿಂಗಳಿಗಿಂತ ಹೆಚ್ಚಿಗೆ ಇದ್ದರೆ ಅವಾಗ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಓಕೆ, ಸೊ ಲಿಸ್ಟೆಡ್ ಸೆಕ್ಯೂರಿಟೀಸು 12 ಮಂತ್ಸ್ ಬರುತ್ತಾ, ಅನ್ಲಿಸ್ಟೆಡ್ ಶೇರ್ಸು ಮತ್ತು ಇಮ್ಮೂವಬಲ್ ಪ್ರಾಪರ್ಟಿ ಇದ್ದಾಗ 24 ಮಂತ್ಸ್ ಬರುತ್ತಾ. ಈ 2 ಕ್ಯಾಟಗರಿ ಆಫ್ ಅಸೆಟ್ಸ್ ಬಿಟ್ಟು ಬೇರೆ ಯಾವುದೇ ಕ್ಯಾಪಿಟಲ್ ಅಸೆಟ್ ಇರಲಿ, ನಾವು ಅದರದ್ದು ಪೀರಿಯಡ್ ಆಫ್ ಹೋಲ್ಡಿಂಗನ್ನು ಎಷ್ಟು ನೋಡಬೇಕು, 36 ತಿಂಗಳು ಆಗಿದೆಯೋ ಇಲ್ಲೋ ಅಂತ ನೋಡಬೇಕು. ಓಕೆ, ರೈಟ್. ಸೊ ಸಮ್ಮರಿ ನೋಡೋದಾದರೆ, ಲಿಸ್ಟೆಡ್ ಸೆಕ್ಯೂರಿಟೀಸ್, ದಟ್ ಈಸ್ ಲಿಸ್ಟೆಡ್ ಇಕ್ವಿಟಿ ಶೇರ್, ಲಿಸ್ಟೆಡ್ ಪ್ರಿಫರೆನ್ಸ್ ಶೇರ್, ಲಿಸ್ಟೆಡ್ ಡಿಬೆಂಚರ್, ಲಿಸ್ಟೆಡ್ ಬಾಂಡ್ ಆರ್ ಲಿಸ್ಟೆಡ್ ಗೌರ್ಮೆಂಟ್ ಸೆಕ್ಯೂರಿಟಿ, ಯೂನಿಟ್ ಆಫ್ UTI, ಯೂನಿಟ್ ಆಫ್ ಇಕ್ವಿಟಿ ಓರಿಯೆಂಟೆಡ್ ಫಂಡ್, ಝೀರೋ ಕೂಪನ್ ಬಾಂಡ್ಸ್,
ಇವುಗಳನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಇಫ್ ದ ಪೀರಿಯಡ್ ಆಫ್ ಹೋಲ್ಡಿಂಗ್ ಈಸ್ ಅಪ್ ಟು 12 months ಆ್ಯಂಡ್ ದೇ ವುಡ್ ಬಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇಫ್ ದಿ ಪೀರಿಯಡ್ ಆಫ್ ಹೋಲ್ಡಿಂಗ್ ಈಸ್ ಮೋರ್ ದೆನ್ 12 months. ಅದೇ ರೀತಿ ಅನ್ಲಿಸ್ಟೆಡ್ ಶೇರ್ಸ್ ಅಂತಂದರೆ ಇಕ್ವಿಟಿ ಶೇರ್ ಆರ್ ಪ್ರಿಫರೆನ್ಸ್ ಶೇರ್. ಇದರ ಜೊತೆಗೆ ಇಮ್ಯೂಬಲ್ ಪ್ರಾಪರ್ಟಿ ಅಂತಂದರೆ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್. ಹೌದಾ? ಅನ್ಲಿಸ್ಟೆಡ್ ಶೇರ್ಸ್ ಆ್ಯಂಡ್ ಇಮ್ಯೂಬಲ್ ಪ್ರಾಪರ್ಟಿ ವುಡ್ ಬಿ ಟ್ರೀಟೆಡ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇಫ್ ದ ಪೀರಿಯಡ್ ಆಫ್ ಹೋಲ್ಡಿಂಗ್ ಈಸ್ ಅಪ್ ಟು 24 months. If the period of holding is more than 24 months, then it is treated as a long term capital asset. ಅದೇ ರೀತಿ ಈ ಎರಡು ಕೆಟಗರಿ ಆಫ್ ಅಸೆಟ್ ಬಿಟ್ಟು ಬೇರೆ ಯಾವುದೇ ಕ್ಯಾಪಿಟಲ್ ಅಸೆಟ್ ಇರಲಿ, ಫಾರ್ ಎಕ್ಸಾಂಪಲ್ ಅನ್ಲಿಸ್ಟೆಡ್ ಡಿಬೆಂಚರ್ ಇರ್ಬೋದು, ಅನ್ಲಿಸ್ಟೆಡ್ ಬಾಂಡ್ ಇರ್ಬೋದು, ಅಥವಾ ಯೂನಿಟ್ ಆಫ್ ಡೆಟ್ ಓರಿಯೆಂಟೆಡ್ ಫಂಡ್ ಇರ್ಬೋದು, ಅಥವಾ ಎನಿ ಅದರ್ ಕ್ಯಾಪಿಟಲ್ ಅಸೆಟ್. ಹೌದಾ? ಬೇರೆ ಯಾವುದೇ ಕ್ಯಾಪಿಟಲ್ ಅಸೆಟ್ ಇದ್ದರೆ ಆವಾಗ ನಾವು ಪೀರಿಯಡ್ ಆಫ್ ಹೋಲ್ಡಿಂಗ್ 36 months ಆಗಿದೆ ಎಲ್ಲೋ ನೋಡಬೇಕು. 36 monthsವರೆಗೂ ಇತ್ತಂತಂದರೆ ಆವಾಗ ಆ ಕ್ಯಾಪಿಟಲ್ ಅಸೆಟನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. 36 monthsಗಿಂತ ಹೆಚ್ಚಿಗೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಆಗಿದ್ದರೆ ಆವಾಗ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. So these are the references I have used for making this presentation. Thank you.